ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಧನಯ್ಯ ಸರ್. ಇವಾಗ ನಿಮ್ಮೆಲ್ಲರ ಸ್ಫೂರ್ತಿ, ನಿಮಗೆ ಮಾರ್ಗದರ್ಶನ ಮಾಡಲು ಬಂದಿರುವ ಕಲಬುರಗಿಯ ಆದರ್ಶ ಶಿಕ್ಷಕರು ಪ್ರೊಫೆಸರ್ ಭಾರತಿ ಅವಂಟಿ ಮೇಡಮ್ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಿಮಗೆಲ್ಲರಿಗೂ ಕೆಲವೊಂದು ಹಿತನುಡಿಗಳನ್ನು, ಒಂದು ಮಾರ್ಗದರ್ಶನವನ್ನು ಅವ್ರು ಮಾಡುತ್ತಾರೆ. ಹೇಗೆ ಓದಬೇಕು, ಏನು ಓದಬೇಕು, ನೀವು ಹೇಗೆ ಪರೀಕ್ಷೆಯನ್ನು ಪಾಸ್ ಮಾಡ್ತೀರಿ, ಪರೀಕ್ಷೆ ಪಾಸ್ ಮಾಡುವಾಗ ಎಷ್ಟೆಲ್ಲ ತೊಂದರೆಗಳನ್ನು ಬರುತ್ತವೆ ಅನ್ನೋದನ್ನು ಅವ್ರು ಹೇಳುತ್ತಾರೆ. ಒಂದು ಮಾತು ನಿಜ, ಅವ್ರ ಲೈಫ್ ಕೇಳಿದ ತಕ್ಷಣ ಯಾವುದೇ ಯಶಸ್ಸು ಒಂದೇ ದಿವಸದಲ್ಲಿ ಬರುವುದಿಲ್ಲ. ಅದಕ್ಕೆ ಪರಿಶ್ರಮ ಬೇಕೇ ಬೇಕು. ಆ ಪರಿಶ್ರಮಕ್ಕೆ ಉದಾಹರಣೆ ಅಂದರೆ ನಮ್ಮ ತಂಗಿ ಭಾರತಿ ಮೇಡಮ್ ಅವರು. ಮತ್ತು ಕುಟುಂಬ, ಒಬ್ಬ ಹೆಣ್ಣುಮಗಳು ಯಶಸ್ವಿ ಆಗಬೇಕಾದ್ರೆ ಆ ಮನೆತನದ ಒಂದು ಕಾರ್ಯ ಕೂಡ ಶ್ಲಾಘನೀಯವಾಗಿರುತ್ತದೆ. ಅವರು ಮಿಸ್ಟರ್ ಸರ್ ಅವರು ಕೂಡ ಇವತ್ತು ಇಲ್ಲಿ ಮನೆಗೆ ಬಂದಿದ್ದಾರೆ. ಅವರು ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಇವರ ಸಾಧನೆಗೆ ಒಂದು ದಾರಿದೀಪವಾಗಿದ್ದಾರೆ. ಮೇಡಮ್, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ, ನನ್ನ ಹೆಸರು ಭಾರತಿ ಅಂತ. ನಾನು ಪ್ರೈಮರಿ ಸ್ಕೂಲ್ ಟೀಚರು. ನಾನು ರೀಸೆಂಟಾಗಿ ನೆಟ್ ಎಕ್ಸಾಮ್ನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಸೇಮ್ ಇಂಗ್ಲೀಷ್ ಲಿಟ್ರೇಚರಲ್ಲಿ. ಇವಾಗ ಸೆಟ್ 2024 ಕ್ಲಿಯರ್ ಆಯಿತು ನಂದು. ನಾನು ಓದಿದ್ದೆಲ್ಲ ಕರೆಸ್ಪಾಂಡೆನ್ಸಲ್ಲಿ. PUC ವರೆಗೂ ಮಾತ್ರ ನಾನು ಕಾಲೇಜ್ ಮುಖ ನೋಡಿದ್ದೆ. ಅದಾದಮೇಲೆ ಎಲ್ಲ ಸ್ವಂತನೇ ಓದಿದ್ದು. ಇಂಗ್ಲೀಷ್ ಬೈ ಚಾನ್ಸ್ ಬಂದೆ ನಾನಿದು, ಬಟ್ ಇದು ನನ್ನ ಕೈ ಹಿಡಿತಿಲ್ಲಿ. ನಾನು ಭಾಳ ಕಷ್ಟಪಟ್ಟಿದ್ದೀನಿ ಓದಲಿಕ್ಕೆ. ಯಾಕಂದರೆ ಹೆಣ್ಮಕ್ಳಿಗೆ ಓದೋದಂದರೆ ಭಾಳ ಕಷ್ಟದ ಕೆಲಸನೇ. ಯಾಕಂದರೆ ಟೈಮ್ ಸಿಗಲ್ಲ, ಮನೆ ನೋಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಇಷ್ಟೆಲ್ಲದರಲ್ಲೂ ಟೈಮ್ ತಗೊಂಡು ಓದಬೇಕು ಅಂದರೆ ಭಾಳ ಕಷ್ಟನೇ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ಆಗಿದ್ದರೆ ಫ್ರೀ ಆಗಿರ್ತಾರೆ, ಇಡೀ ದಿವಸ ಅವ್ರಿಗೆ ಓದೋದೇ ಕೆಲಸ, ಅದು ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ನಾನು ಜಾಬ್ ಮಾಡಿಕೊಂಡು ಮನೆ ಕೆಲಸ ಇವೆಲ್ಲ ಮಾಡ್ಕೊಂಡು ಓದೋದಂದ್ರೆ ನಂಗೆ ಟೈಮ್ ಸಿಗೋದೇ ಭಾಳ ಕಷ್ಟ ಆಗ್ತಿತ್ತು. ಅದರಲ್ಲೂ ನಾವು ಮಾಡಬೇಕು ಅನ್ನೋಂಥ ಇಚ್ಛೆ ಇದ್ದರೆ ಹೆಂಗಾದರೂ ಟೈಮ್ ತೆಕ್ಕೋತೀವಿ. ಅದು ನಾನು ಮುಂಚೆನೇ ಈ ಮಾತು ಹೇಳಿದ್ದೆ. ಅಂದರೆ ನಾವು ಓದಬೇಕು ಅನ್ನೋಂಥ ಛಲ ಇದ್ದರೆ, ನಮ್ಗೆ ಟೈಮ್ ಇಲ್ಲ, ಓದಲಿಕ್ಕಾಗಲ್ಲ, ತಿಳಿತಿಲ್ಲ, ಇವೆಲ್ಲ ರೀಸನ್ ಬರೋದೇ ಇಲ್ಲ. ಓದಬೇಕು ಅನ್ನೋಂಥ ಛಲ ಇದ್ದರೆ, ನಾವು ಅದನ್ನು ಪಡ್ಕೋಬೇಕು ಅನ್ನೋಂತಿದ್ರೆ, ಈಗ ಒಂದು ಸಣ್ಣ ಮಗು ನೋಡಿರಿ, ಅದು ಯಾವುದೋ ಒಂದು ವಸ್ತು ಬೇಕು ಅಂತ, ಗೊಂಬೆ ಬೇಕು ಅಂದಾಗ ಯಾವೆಲ್ಲ ರೂಟಿಂದ ಏನು ಮಾಡ್ತದೆ, ತಂದೆ ತಾಯಿನ ತನ್ನ ಕಡೆ ಒಲಿಸ್ಕೊಳ್ತದೆ. ಅದು ಅಂದ್ರೆ ನಾನು ಅದು ಗೊಂಬೆನ ಪಡ್ಕೊಲಿಕ್ಕೆ ಉಪವಾಸ ಮಾಡ್ತದ ಅಥವಾ ಅಳ್ತದ, ಹೀಗೆಲ್ಲ ಮಾಡಿ ತನಗೆ ಬೇಕಾದಂಥ ವಸ್ತು ಪಡ್ಕೊತದ. ಹಾಗೆಲ್ಲ ಸಣ್ಣ ಮಗುವಿನಲ್ಲೇ ಅಷ್ಟು ಜಿದ್ದಿರಬೇಕಾದ್ರೆ ಓದಂಥವ್ರು ನಮ್ಮಲ್ಲಿ ಯಾಕೆ ಇರಬಾರ್ದು ಅಂತ ವಿಷಯ. ನಾವು ಬರೀ ಪರೀಕ್ಷೆಗೋಸ್ಕರ ಓದೋದಲ್ಲ, ನಮಗೆ ಆ ವಿಷಯದ ಮೇಲೆ ಏನಿರಬೇಕು, ಮೊದಲು ಪ್ರೀತಿ ಇರಬೇಕು. ನನಗೆ ಭಾಳ ಪ್ರೀತಿ. ನಾನು ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಇಂಗ್ಲೀಷ್ ಲಿಟ್ರೇಚರ್, ಓದ್ತಾ ನನ್ನ ಪರೀಕ್ಷೆಗೆ ಓದ್ತಿದ್ದೀನಿ ಅನ್ನೋದನ್ನೇ ಮರೆತುಬಿಟ್ಟೆ. ಅದು ಭಾಳ ಪ್ರೀತಿಯಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರೀತಿಯಿಂದ ಓದೋದ್ರಿಂದ ಏನಾಗ್ತದೆ ಅಂದ್ರೆ, ಅದು ನಮ್ಮ ಮನಸ್ಸಿಗೆ ಹತ್ತಿರ ಆಗ್ತದೆ. ಮನಸ್ಸಿಗೆ ಹತ್ತಿರ ಆಗಿರೋಂಥ ವಿಷಯ ಯಾವತ್ತೂ ಮರೆಯೋದಿಲ್ಲ ನಾವು. ಅದಕ್ಕೆ ನಾನು ಮುಂದೆ ಸೆಟ್ ನೆಟ್ ಬರೆಯೋಂಥವ್ರಿಗೆ ಹೇಳೋದೇನು ಅಂದರೆ, ಒಂದು ವಿಷಯ ಅಂತ ಓದಬೇಡ್ರಿ, ಅದನ್ನು ಪ್ರೀತಿಯಿಂದ ಓದ್ರಿ. ನೀವು ಆ ವಿಷಯದ ಮೇಲೆ ಪ್ರೀತಿ ಇದ್ದರೆ ಅದು ನಾವು ಖಂಡಿತ ಅದ್ರ ಮೇಲೆ ನಮಗೆ ಒಂಥರ ಗ್ರಿಪ್ ಸಿಕ್ಬಿಡುತ್ತೆ. ಹಾಗಾಗಿ ಅದನ್ನು ಭಾಳ ಪ್ರೀತಿಯಿಂದ ಓದ್ರಿ ಅಂತ ಹೇಳ್ತೀನಿ. ಆಮೇಲೆ ನೆಟ್ ಸೆಟ್ ಇವೇನು ದೊಡ್ಡ ಪರೀಕ್ಷೆ ಅಲ್ಲ. ಈಗ ನಾವು ಪಾಸ್ ಆಗಿದ್ದೀವಿ, ನಮ್ಗೆ ದೊಡ್ಡದು ಅನ್ನಿಸ್ತಿಲ್ಲ, ಬಟ್ ಓದೋರಿಗೆ ಅದು ಕಷ್ಟ. ಯಾವಾಗ ನೀವು ದಿನಕ್ಕೆ ನಾನು 10 ತಾಸು ಓದ್ತೀನಿ, 12 ತಾಸು ಓದ್ತೀನಿ ಮುಖ್ಯ ಅಲ್ಲ, ನಾನು ಎಷ್ಟು ಕ್ವಾಲಿಟಿ ಅವರ್ಸನ್ನು ಓದ್ತೀನಿ ಅನ್ನೋದು ಮುಖ್ಯ. ಹಾಗಾಗಿ ನೀವು 3-4 ಗಂಟೆಗಳು ಅಲ್ಲಿ ನೀವು ವಿಷಯವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದಿದರೆ ಸಾಕು. ನಮಗೆ 3-4 ತಾಸು ಓದಿದ್ರು ನಾವೇನು ಮಾಡ್ಬೋದು, ಪರೀಕ್ಷೆಗಳನ್ನು ಪಾಸ್ ಆಗ್ಬೋದು. ನಾನು ಓದಿದ್ದೇ 3-4 ತಾಸು, ಇದಕ್ಕಿಂತ ಹೆಚ್ಚಿಗೆ ಟೈಮ್ ನನಗೆ ಸಿಗ್ತಿರಲಿಲ್ಲ. ನಾನು ರಾತ್ರಿ 9 ಗಂಟೆಗೆ ಓದೋಕ್ಕೆ ಕೂತ್ರೆ 10, 11, 12 ಮ್ಯಾಕ್ಸಿಮಮ್ 1 ಗಂಟೆವರೆಗೂ 4 ತಾಸು ತೆಕ್ಕೊತಿದ್ದೆ ಟೈಮು. ಅಂದರೆ ನಾವು ಕೆಲಸ ಮಾಡ್ಕೊಂಬಂದು ನಾನು ಇಷ್ಟು ಟೈಮ್ ನಾನು ತಗೋಬೇಕಾದ್ರೆ, ನೀವು ಸ್ಟೂಡೆಂಟ್ ಇಡೀ ದಿವಸ ನಿಮಗೆ ಟೈಮ್ ಇರುತ್ತೆ, ಆರಾಮಾಗಿ ನೀವು ಆಟ ಆಡ್ಕೊಂಡು ಪಾಸ್ ಆಗ್ಬೋದು ಅಂತ ಹೇಳ್ತೀವಲ್ಲ, ಪರೀಕ್ಷೆ ಹೇಳ್ತಿರ್ತಾರೆ ಕೆಲವೊಬ್ರು. ಹಾಗೇನೆ ಈ ಪರೀಕ್ಷೆಗಳನ್ನು ಪಾಸ್ ಆಗ್ಬೋದು. ಆದರೆ ವಿಷಯದ ಮೇಲೆ ಪ್ರೀತಿ ಇರಬೇಕು, ಕ್ವಾಲಿಟಿ ಅವರ್ಸನ್ನು ಕೊಡಿ. ಆಮೇಲೆ ನಂಗೆ ಧನಯ್ಯ ಸರ್ ಯಾವಾಗೂ ಹೇಳ್ತಿದ್ರು, ಅಂದರೆ ಬರೀ ನಾವು ಓದ್ಕೊಂಡು ಹೋಗೋದಲ್ಲ, ಕ್ವಶನ್ ಪೇಪರ್ನ ಎನಲೈಸ್ ಮಾಡಬೇಕು ಅಂತ. 2-3 ವರ್ಷದ ಪೇಪರನ್ನು ಎನಲೈಸ್ ಮಾಡಿರಿ. ಪೇಪರ್ ಅನಲೈಸ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ವಿಷಯ ಓದಬೇಕು, ಯಾವ ವಿಷಯ ಓದಬಾರ್ದು ಅಂತ. ಮೊದಲು ನಾನು ಓದಿದ್ದೀನಿ, ನಂಗೆ ಗೊತ್ತಿಲ್ಲ ತೀರಾ ಎಲ್ಲನೂ, ಏನೇನು ಬೇಕು ಏನೇನು ಬೇಡ ಎಲ್ಲವನ್ನೂ ಓದಿದ್ದೀನಿ. ಆದರೆ ಪರೀಕ್ಷೆ ಪಾಸ್ ಮಾಡಬೇಕು, ವಿಷಯದ ಮೇಲೆ ಪ್ರೀತಿ ಇರಲಿ, ಪರೀಕ್ಷೆ ಪಾಸ್ ಮಾಡಬೇಕು ಅಂದಾಗ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ಎನಲೈಸ್ ಮಾಡಿರಿ. ಎನಲೈಸ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ಒಂದು ಕಂಟೆಂಟ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾವೆ, ಯಾವುದನ್ನು ಓದಬೇಕು, ಜಾಸ್ತಿ ಫೋಕಸ್ ಮಾಡಿ ಓದಬೇಕು ಅಂತ.
ಆ 10 ಯೂನಿಟ್ಗಳನ್ನು ಡಿವೈಡ್ ಮಾಡಿಕೊಂಡು ಯಾವ ಹೆಚ್ಚಿನ ಅಂಕಗಳನ್ನು ಕೇಳ್ತಾರೋ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಆಮೇಲೆ ನಮ್ಮ ಸಬ್ಜೆಕ್ಟ್ ಪೇಪರ್ಗಿಂತ ಪೇಪರ್ 1 ಭಾಳ ಮುಖ್ಯ. ಯಾಕಂದ್ರೆ ನಾವು ಪಾಸ್ ಆಗಬೇಕು ಅಂದರೆ ನಮ್ಮ ಮೇನ್ ರೋಲ್ ಇರೋಂಥದ್ದು ಪೇಪರ್ 1 ಎಲ್ರಿಗೂ ಸೇಮ್ ಇರುತ್ತದೆ. ಹಾಗಾಗಿ ನಾವು ಪೇಪರ್ 1 ಮೇಲೆ ಚೆನ್ನಾಗಿ ಗ್ರಿಪ್ ಇಟ್ಕೊಂಡಿರಬೇಕು. 4-5 ಯೂನಿಟ್ಗಳು ಏನಿದಾವೆ ಅಂತಂದ್ರೆ ಥಿಯರಿ ಇದ್ದಾವೆ, ಇನ್ನು 4 ಯೂನಿಟ್ಗಳು ಅವು ಕ್ಯಾಲ್ಕುಲೇಟಿವ್ ಇದ್ದಾವೆ. ನಾವು ಕ್ಯಾಲ್ಕುಲೇಟಿವ್ ಈಸಿಯಾಗಿ ಮಾಡ್ತಿದ್ವಿ ಅಂದರೆ ಅವುಗನ್ನು ಫೋಕಸ್ ಮಾಡಿ ಹೋದ್ರಿ, ಇಲ್ಲಾಂದರೆ ಥಿಯರಿ ಮೇಲೆ ಗ್ರಿಪ್ ತೊಗೊಂಡ್ರೆ ಇನ್ನೆರಡು ನಾವು ಸ್ಕಿಪ್ ಮಾಡಿನೂ ಓದ್ಬೋದು. ಅಂದರೆ ನಾವು ಪರೀಕ್ಷೆ ದೃಷ್ಟಿಯಿಂದ ಓದೋದಾದರೆ ಎಲ್ಲವನ್ನು ಓದಬೇಕಂತಿಲ್ಲ. ನಾವು 8 ಯೂನಿಟ್ ಓದಿದ್ರೆ ಅದನ್ನು ಪರ್ಫೆಕ್ಟಾಗಿ ಓದ್ಕೊಂಡು ಹೋದರೆ ನಾವು ಪರೀಕ್ಷೆಯಲ್ಲೇ ಆರಾಮಾಗಿ ಮಾಡ್ಬೋದು. ಆಮೇಲೆ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂಚೆ ನನಗೆ ಈ ತೊಂದರೆ ಆಗಿತ್ತು, ನಿಮಗೆಲ್ಲರೂ ಆಗ್ತದಂತ ಹೇಳಿರ್ತೀನಿ. ಒಂದು ಭಯ ಇರುತ್ತೆ ನಮಗೆ, ಇಷ್ಟು ಓದಿದ್ದೀನಿ, ನಾನು ಓದಿದ್ರಲ್ಲಿ ಏನು ಬರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಆಮೇಲೆ ಕೆಲವೊಬ್ರಿಗೆ ಓದ್ಬೇಕಾದ್ರೆ ಅನಿಸುತ್ತೆ ಇಷ್ಟೆಲ್ಲ ಓದ್ತಿದ್ದೀನಿ ಏನೂ ನೆನಪೇ ಉಳಿತಿಲ್ಲ ಅನ್ನಿಸ್ತದೆ. ನನಗಾಗಿತ್ತು. ಭಾಳ ಜನರು ಅಂತಿರ್ತಾರೆ ನನ್ನ ಜೊತೆಗೆ ಎಲ್ಲ ಚರ್ಚೆ ಮಾಡ್ಬೇಕಾದ್ರೆ, ಇಷ್ಟೆಲ್ಲ ಓದಿರ್ತೀವಿ ಮುಂದೆ ಓದ್ತಾ ಹೋದಂಗೆ ಹಿಂದೆಲ್ಲ ಮರ್ತು ಹೋಗ್ಬಿಡ್ತದ ಅಂತ ಹೇಳ್ತಾರೆ. ಬಟ್ ಮರೆಯೋಂಗಿಲ್ಲ ನಾವು, ಅದು ನಮ್ಮ ತಲೆಯಲ್ಲಿ ಹಾಗೆ ಇರ್ತದೆ. ಯಾವಾಗ ಆ ಒಂದು ಆಥರ್ ಮೇಲೆ ಪ್ರಶ್ನೆಗಳನ್ನು ನೋಡ್ತೀವಿ ಅದು ನಮಗೆ ನೆನಪು ಬಂದೇ ಬರುತ್ತೆ. ಯಾಕಂದರೆ ಹಿಂದೆ ಓದಿರೋದು ಯಾವತ್ತೂ ಮರೆಯಲ್ಲ. ಆಮೇಲೆ ನಾವು ಫಸ್ಟ್ ಏನು ಓದಿರ್ತೀವಿ ಅದು ನಮ್ಮ ತಲೆಗೆ ಭಾಳ ಚೆನ್ನಾಗಿ ಕೂತಿರ್ತದೆ ಅದು. ಹಾಗಾಗಿ ಹಿಂದಿಂದ ನೀವು ನೆನಪು ಉಳಿಬೇಕು ಅಂದ್ರೆ ಏನು ಓದಿರ್ತೀರ ಅದನ್ನು 3-4 ಸರಿ ರಿವೈಸ್ ಮಾಡ್ಕೊಂಡ್ಬೇಡಿ. ರಿವೈಸ್ ಮಾಡಲಾರ್ದೇನೆ ನಾವು ಎಕ್ಸಾಮಿಗೆ ಹೋಗ್ತೀವಿ ಅಂದ್ರೆ ಆಗಲ್ಲ. ನೀವು ಕಡಿಮೆ ಓದಿದ್ರೂ ಎಷ್ಟು ಓದಿದ್ರೆ ಅಷ್ಟನ್ನು ಚೆನ್ನಾಗಿ ರಿವಿಸನ್ ಮಾಡ್ಕೊಂಡು ಹೋದರೆ ನಾವು ಪರೀಕ್ಷೆನ ಆರಾಮಾಗಿ ಪಾಸ್ ಮಾಡ್ಬೋದು. ಹೇಳಿದಂಗೆ 2-3 ವರ್ಷದ ಪೇಪರ್ ನೀವು ಬಿಡಿಸ್ಲೇಬೇಕು. 2-3 ವರ್ಷದ ಪೇಪರ್ ಮತ್ತು ಪೇಪರ್ 1ಗೆ ಅಂತೂ ದಾನಯ್ಯ ಸರ್ ಭಾಳ ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ. ನಾನು ಮುಂಚೆ ಓದಿದ್ದೆ, ಬಟ್ ಈ ವರ್ಷ ಸೆಟ್ಟಿಗೆ ಹೋಗ್ಬೇಕಾದ್ರೆ ಸರ್ ಬೋರ್ಡ್ ಮೇಲೆಲ್ಲ ಬರೆದಿರ್ತಿದ್ರು, ಇಡೀ ಕಂಟೆಂಟನ್ನು ಬರೆದಿರ್ತಿದ್ರು. ಆ ಕಂಟೆಂಟನ್ನು ಬರೀ ಸ್ಕ್ರೀನ್ಶಾಟ್ ತಗೊಂಡಿನಿ ನಾನು. ಆ ಒಂದೊಂದು ಯೂನಿಟ್ ಸ್ಕ್ರೀನ್ಶಾಟ್ ತಗೊಂಡ್ರೆ ಇಡೀ ಪುಸ್ತಕ ಓದಿದಂಗೆ ಅವ್ರದ್ದು. ಹಾಗಾಗಿ ಅದಿಷ್ಟನ್ನು ನಾನು ಮುಂಚೆ ಓದಿದ್ರಿಂದ ನನಗೆ ಹೆಲ್ಪ್ ಆಯಿತು. ನೀವು ಕ್ಲಾಸ್ ಕೇಳಿರಿ, ಸರ್ ವಿಡಿಯೋಸ್ ಫುಲ್ ಕೇಳಿದರೆ ನಿಮಗೆ ಪೇಪರ್ 1ಗೆ ಮಾತ್ರ ಭಾಳ ಅನುಕೂಲ ಆಗ್ತದೆ. ನೀವು ಮತ್ತು ಯಾವ ಪುಸ್ತಕಗಳನ್ನು ತೊಗೊಂಡು ಓದಂಥ ಬೇರೆ ಆಥರ್ಗಳು ತೊಗೊಂಡು ಓದಂಥ ಅವಶ್ಯಕತೆ ಬೀಳಲ್ಲ. ಸರ್ ಪುಸ್ತಕಗಳನ್ನು ತೊಗೊರಿ, ಅವ್ರ ವಿಡಿಯೋಸ್ನ ಕೇಳಿರಿ, ಅದಿಷ್ಟು ನಿಮಗೆ ಪೇಪರ್ 1ಗೆ ಹೆಲ್ಪ್ ಆಗ್ತದೆ. ಪೇಪರ್ 2 ನಿಮ್ದು ಯಾವ ಸಬ್ಜೆಕ್ಟ್ ಇರ್ತದೆ ಅದನ್ನು ಸರಿಯಾಗಿ ಓದ್ರಿ. ಇದು ಬ್ರಹ್ಮವಿದ್ಯೆ ಅಂತೂ ಅಲ್ಲ, ಎಲ್ಲರೂ ಪಾಸ್ ಆಗ್ತೀವಿ, ಎಲ್ಲರೂ ಪಾಸಾಗಿದ್ದಾರೆ, ನಾನು ಪಾಸಾಗಿದ್ದೀನಿ, ನೀವು ಪಾಸ್ ಆಗ್ತೀರಿ. ಹಾಗಾಗಿ ವಿಷಯದ ಮೇಲೆ ಪ್ರೀತಿ ಇರಲಿ, ಆಮೇಲೆ ಕ್ವಾಲಿಟಿ ಅವರ್ಸ್ನ ಕೊಟ್ಟು ಓದ್ರಿ, ಎಲ್ಲರೂ ಪಾಸ್ ಆಗ್ಬೋದ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಓಕೆ ಮೇಡಮ್, ನೀವು ಡ್ಯೂಟಿ ಒಂದು ಘಟನೆ ಹೇಳಿದ್ರಿ ಮೇಡಮ್. ಹಾಂ ಸರ್. ಒಬ್ಬ ಆದರ್ಶ ಶಿಕ್ಷಕರು ನೋಡ್ರಿ, ಈ ಒಬ್ಬ ವಿದ್ಯಾರ್ಥಿ ಅವನಿಗೆ ಟೈಮ್ ಸಿಗುತ್ತದೆ, ಅವ್ನು ಓದ್ತಾನೆ. ನೀವು ಟೀಚರ್ ಆಗಿ, ಅದು ಸುಮ್ಮನೆ ಸಾಮಾನ್ಯ ಟೀಚರ್ ಅಲ್ಲ, ಟೀಚರ್ದೊಳಗೆ ಮತ್ತೆ ಪ್ರಕಾರಗಳಿರ್ತಾವೆ. ಒಬ್ಬ ಟೀಚರ್ ಇನ್ನೊಬ್ಬ ಎಕ್ಸ್ಟ್ರಾರ್ಡಿನರಿ ಟೀಚರ್ ಅಂತೇಳಿ. ಸೊ ನೀವು ಎಕ್ಸ್ಟ್ರಾರ್ಡಿನರಿ ಟೀಚರ್ದೊಳಗೆ ಬರುವಂಥ ಟೀಚರ್, ಅದು ಆ ಘಟನೆ ಕೇಳಿದ ತಕ್ಷಣ ಆ ಸುರ್ಪುರದ ಒಂದು ಘಟನೆ ಹೇಳಿದ್ರಮ್ಮ ನೀವು ಟ್ರಾನ್ಸ್ಫರ್ ಆಗಿ ಬರುವಾಗ, ಅದೇನಮ್ಮ ಇನ್ನೊಮ್ಮೆ ನಮಗೆಲ್ಲರಿಗೂ ಹೇಳಿ. ಸರ್, ನಾನು ಸುರ್ಪುರ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ನನಗೆ ನನ್ನ ಸ್ಟೂಡೆಂಟ್ಸ್ ಮೇಲೆ ಭಾಳ ಪ್ರೀತಿ. ನನಗೆ ನಮ್ಮ ಮನೆಯವರು ಎಷ್ಟೋ ಸರಿ ಅಂತಿದ್ರು, ನೀನು ಸ್ವಂತ ಮಕ್ಕಳನ್ನೇ ಜಾಸ್ತಿ ಕೇರ್ ಮಾಡಲ್ಲ, ಶಾಲೆ ಮಕ್ಕಳನ್ನೇ ಕೇರ್ ಮಾಡ್ತೀವಿ ಅಂತ. ಯಾಕಂದ್ರೆ ನಾವು ಶಾಲೆ ಮಕ್ಕಳಿಂದನೇ ಇವತ್ತು ಅನ್ನ ಊಟ ಮಾಡ್ತಿರೋದು, ಆ ಮಕ್ಕಳ ಅನ್ನನೇ. ಹಾಗಾಗಿ ನಾವು ಮಕ್ಕಳನ್ನ ಮೋಸ ಮಾಡಿ ನಾವು ಓದ್ತೀವಿ ಅಂದರೆ ಅಲ್ಲ. ನಾನು ಶಾಲೆಯಲ್ಲಿದ್ದಾಗ ಶಾಲೆ ಮಕ್ಕಳಿಗೇ ಪೂರ್ತಿ ಟೈಮ್ ಕೊಟ್ಟಿದ್ದೀನಿ. ನನ್ನ ವಿಷಯವನ್ನು ವಿಜ್ಞಾನ ಹೇಳ್ತಿದ್ದೆ ನಾನು, ಸುಮ್ಮನೆ ಪಾಠ ಮಾಡ್ತಿರಲಿಲ್ಲ, ಪ್ರತಿಯೊಂದು ಪಾಠನೂ ಪ್ರಯೋಗಾತ್ಮಕವಾಗಿಯೇ ಮಾಡ್ತಿದ್ದೆ. ಆಮೇಲೆ ಆ ಮಕ್ಕಳಿಗೆ ಎಷ್ಟು ಗ್ರಿಪ್ ಇರ್ತಿತ್ತು ಅಂದರೆ, ಈಗ ನಾನು ಇಂಗ್ಲೀಷ್ ಲಿಟ್ರೇಚರ್ ಪಾಸ್ ಆಗಿದ್ದೀನಿ, ನಂಗೊಂದದೇ ಹೆಮ್ಮೆ. ಆ ವಿಷಯದ ಮೇಲೆ ನನಗೆ ಎಷ್ಟು ಗ್ರಿಪ್ ಅದ, ನಾ ವಿಜ್ಞಾನ ಕಲಿಸಿದ ಆ ಮಕ್ಕಳಿಗೂ ಅಷ್ಟೇ ಆ ವಿಷಯದ ಮೇಲೆ ಗ್ರಿಪ್ ಅದ. ಇವತ್ತಲ್ಲಿ ಎಷ್ಟೋ ಮಕ್ಕಳು ಮುಂಚೆ ಸೈನ್ಸ್ ಫೀಲ್ಡಿಗೆ ಹೋಗ್ತಿರ್ಲಿಲ್ಲ, ಬಟ್ ಇವಾಗ ಎಲ್ಲ ಮಕ್ಕಳು ಕೆಲವೊಬ್ಬರು ನರ್ಸಿಂಗ್ ಕೋರ್ಸಿಗೆ ಹೋಗಿದ್ದಾರೆ, ಪ್ಯಾರಾಮೆಡಿಕಲ್ ಕೋರ್ಸಿಗೆ ಹೋಗಿದ್ದಾರೆ, ಈವನ್ MBBS ಫ್ರೀ ಸೀಟು ಮಾಡ್ಕೊಂಡಿದ್ದಾರೆ. ಇದು ನನಗೆ ಹೆಮ್ಮೆ ಅನ್ನಿಸ್ತದೆ. ಅವ್ರು ನನಗೆ ಬಂದು ಹೇಳ್ತಾರೆ ಮಕ್ಕಳು, ಮೇಡಮ್ ನಾವು ಮುಂಚೆ ಸೈನ್ಸ್ ಹೋಗ್ತಿರ್ಲಿಲ್ಲ, ಬಟ್ ನಾವು ಇವತ್ತು ಏನಾರ ಈ ಫೀಲ್ಡಿಗೆ ಹೋಗಿವಿ ಅಂದ್ರೆ ನಾವು ಪ್ರೈಮರಿಲಿ ಅದಕ್ಕೆ ವಿಷಯದ ಮೇಲೆ ಅಷ್ಟೊಂದು ದೃಢತೆ ತಂದು ಕೊಟ್ಟಿರಿ ನೀವು. ನಾವು ಪ್ರೈಮರಿಯಲ್ಲಿ ಆ ವಿಷಯ ಓದಿರಲಿಲ್ಲ ಅಂದ್ರೆ ನಮ್ಗೆ ಹೈಸ್ಕೂಲು ಕಾಲೇಜ್ ಹೋದಾಗ ಅರ್ಥ ಆಗ್ತಿರ್ಲಿಲ್ಲ. ಫೌಂಡೇಶನ್ ನೀವು ಹಾಕ್ಕೊಟ್ಟಿರಿ, ಹಾಗಾಗಿ ನೀವು ಯಾವತ್ತಿದ್ರೂ ನಮ್ಗೆ ನೀವೇ ನಮ್ಮ ಟೀಚರ್ ಅಂತ ಹೇಳಿ ಮಕ್ಕಳು ಬಂದಂಗೆ ಹೇಳ್ತಾರಲ್ಲ, ಭಾಳ ಖುಷಿ ಅನ್ನಿಸ್ತದೆ. ಅದು ಶಿಕ್ಷಕರಾದವರಿಗೆ ಮಕ್ಕಳು ಈ ರೀತಿ ಹೇಳೋದೇ ದೊಡ್ಡ ವಿಷಯ. ಯಾಕಂದ್ರೆ ನಾವು ಎಷ್ಟು ನಾನು ಓದಿ ಪಾಸ್ ಆಗಿದ್ದು ಖುಷಿ ಆದಿಲ್ಲ, ಅವ್ರು ಬಂದು ಹೇಳಿದ್ರಲ್ಲ, ಮೇಡಮ್ ನಾನು ಇವತ್ತೇನಾರು ಸೈನ್ಸ್ ಫೀಲ್ಡಿಗೆ ಹೋಗಿನಿ, MBBS ಮಾಡೀನಿ ಅಂದ್ರೆ ಅದಕ್ಕೆ ನೀವು ಕಾರಣ
ಈ ಒಂದು ಶಬ್ದ ಹೇಳ್ತಾರಲ್ಲ, ಆ ಶಿಕ್ಷಕರಿಗೆ, ಪ್ರತಿಯೊಬ್ಬ ಶಿಕ್ಷಕರಿಗೆ ಅದು ಹೆಮ್ಮೆ ತಂದು ಕೊಡ್ತದೆ. ಹಾಗೇ ನನ್ನ ವಿಷಯದಾಗೂ ಆಮೇಲೆ ನಾನು ಆ ಊರಿಂದ ಟ್ರಾನ್ಸ್ಫರ್ ಆಗಿ ಬರ್ಬೇಕಾದ್ರೆ 2 ಗಂಟೆ ಗ್ರೌಂಡಲ್ಲಿ ನಿಂತಿದ್ದೀನಿ. ಬಿಡ್ತಾನೆ ಇಲ್ಲ ಮಕ್ಕಳು ನನಗೆ ಮುಂದೆ ಹೋಗ್ಲಿಕ್ಕೆ. ಅಳ್ತಿದ್ರು, ನೀವು ಹೋಗ್ಬೇಡ್ರಿ ಟೀಚರ್ ಅಂತ. ಅವ್ರಿಗೇನು ನಮಗಿಷ್ಟು ಚೆನ್ನಾಗಿ ಪಾಠ ಹೇಳೋರು ಹೋಗ್ತಾರಲ್ಲ, ನನಗಿನ್ನೂ ಚೆನ್ನಾಗಿ ಪಾಠ ಹೇಳೋರು ಸಿಗ್ಬೋದು ಅವ್ರಿಗೆ. ಬಟ್ ನನಗೆ ಪಾಠದ ಜೊತೆಗೆ ಅವ್ರ ಜೊತೆ ಪ್ರೀತಿ ವಾತ್ಸಲ್ಯ ನನಗೆ ಇದ್ದಿದ್ದರಿಂದ ಒಂದು ಅಟ್ಯಾಚ್ಮೆಂಟ್ ಇತ್ತು. ಅಲ್ಲಿ ಬರಬೇಕಾದ್ರೆ ನನಗೆ ಎಂಥ ಒಂದು ಬೀಳ್ಕೊಡುಗೆ ಕೊಟ್ಟರು ಅಂದರೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ದೇವ್ರ ಉತ್ಸವ ಊರಲ್ಲಿ ಹಳ್ಳಿಗಳಲ್ಲಿ ನೋಡ್ತೀರಿ ನೀವು, ಜಾತ್ರೆ ಯಾವ ರೀತಿ ಮಾಡ್ತಾರೆ, ಪಲ್ಲಕ್ಕಿಲಿ ಮೆರವಣಿಗೆ ಮಾಡ್ತಾರೆ. ಅದೇ ಥರ ನನ್ನ ಜೊತೆ ಇನ್ನಿಬ್ಬರು ಟೀಚರ್ಸ್ ಎಲ್ಲರನ್ನೂ ಸೇರಿಸಿ ಏನು ಮಾಡಿದ್ರು ಅಂದ್ರೆ ಮೆರವಣಿಗೆ ಥರ ಮಾಡಿ ದೇವ್ರ ಜಾತ್ರೆ ಥರ ಮಾಡಿ ನಮ್ಮನ್ನು ಭಾಳ ಬೀಳ್ಕೊಟ್ರು. ಅವರು ಅವತ್ತಿನ ದಿವಸ ಅಳ್ತಿರ್ಬೇಕಾದ್ರೆ ನನಗೂ ನಾನು ಯಾಕೆ ಈ ಶಾಲೆ ಬಿಟ್ಟು ಹೋಗಬೇಕು ಅಂತ ನನಗೂ ಅನಿಸಿತ್ತು. ಬಟ್ ನಂದು ಸಂಸಾರ ಆಮೇಲೆ ನನ್ನ ಮಕ್ಕಳ ಎಜುಕೇಷನ್ ಅದೆಲ್ಲ ಸ್ವಲ್ಪ ಸ್ವಾರ್ಥಿಯಾಗಿ ನಾನು ವರ್ಗಾವಣೆ ಆಯಿತು. ಹಾಗಾಗಿ ಬರಬೇಕಾಯ್ತು. ಅದು ಹೇಳ್ತಾರಲ್ಲ, ಮೊದಲನೇ ಶಾಲೆ ಕೊನೆ ಶಾಲೆ ಅನ್ನಂಗೆ ನನಗೆ ಆ ಒಂದು ಶಾಲೆಯಲ್ಲಿ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವ್ರು ಭಾಳ ಪ್ರೀತಿಯಿಂದ ಬೀಳ್ಕೊಟ್ರು ಮಕ್ಕಳು. ಅಲ್ಲಿಗೆ ನಮ್ಮ ಸಂಬಂಧ ಮುಗ್ದಿಲ್ಲ. ಇವಾಗೂ ಮಕ್ಕಳು ಎಲ್ಲರೂ ಮೆಸೇಜ್ ಮಾಡ್ತಾರೆ, ಮೇಡಮ್ ನಾವು ಇಂಥ ಕೋರ್ಸಿಗೆ ಹೋಗಿದ್ದೀವಿ, ಇಂಥದನ್ನು ಮಾಡ್ತಿದ್ದೀವಿ. ಅದಷ್ಟು ಹೇಳಿದಾಗ ಏನು ಹೇಳ್ತಾರೆ ಅಂದ್ರೆ ಲಾಸ್ಟಿಗೆ ಇದಕ್ಕೆಲ್ಲ ನೀವೇ ಸ್ಫೂರ್ತಿ, ನೀವು ಓದ್ತೀರಿ ಅಂದಮೇಲೆ ನಾವು ಯಾಕೆ ಓದಬಾರ್ದು ಅನ್ನೋದು. ನನ್ನ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಪರಶುರಾಮ್ ಅಂತ, ಅವನ ಹೆಸರು ತಗೊಲೇಬೇಕು. ಅವನು 10th ಮುಗಿಸಿದ ತಕ್ಷಣ ಜಾಬ್ ಆಯ್ತು ಅವನು. ಬಟ್ ಅವ್ನ ತಂಗಿಯರಿಗೆ ಅವ್ನು ಎಷ್ಟು ಇನ್ಸ್ಪಿರೇಷನ್ ಓದಲಿಕ್ಕೆ ಅಂದ್ರೆ ಅವ್ನು ಹೇಳ್ತಾನೆ, ಮೇಡಮ್ ನೀವು ಇಷ್ಟು ವಯಸ್ಸು ಇಟ್ಕೊಂಡು ಓದ್ತೀರಿ ಅಂದ್ರೆ ನಾವು ಕಲಿಯುವಂಥ ವಯಸ್ಸಲ್ಲಿ ನನ್ನ ತಂಗಿಯರಿಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ರೀ, ಮೇಡಮ್ ಹೆಂಗೆ ಓದ್ತಾರೆ ನೋಡು, ನೀವು ಹಾಗೆ ಓದ್ರಿ ಅಂತ ಹೇಳಿ. ಆ ಮೊನ್ನೆ ಹುಡುಗಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದು 10th ನಮ್ಮ ಶಾಲೆಗೆ ಟಾಪರ್ ಅವಳು. ಫೋನ್ ಮಾಡಿ ಹೇಳಿದ್ರು ಅವರು, ಇಮ್ಮಿಡಿಯೇಟ್ ರಿಸಲ್ಟ್ ಬಂದ ತಕ್ಷಣ ಫೋನ್ ಮಾಡಿ ಹೇಳಿದ್ಲು, ಮೇಡಮ್ ಇವತ್ತು ನಾನು ಏನಾರು ಇಷ್ಟು ಸ್ಕೋರ್ ಮಾಡೀನಂದ್ರೆ ಹೆಂಗೆ ಓದಬೇಕು ಅಂತ ನಿಮ್ಮಿಂದ ಕಲ್ತೀನಿ ಅಂತ ಹೇಳ್ತಾರೆ ಅವ್ರು. ನಾನು ಇದನ್ನೇ ಮಾಡಿದ್ದೆ ಶಾಲೆಯಲ್ಲಿ. ನನ್ನ ಓದಿನ ಜೊತೆಗೆ ಮಕ್ಕಳು ಓದಿನ ಕಡೆಗೂ ಗಮನ ಕೊಟ್ಟು ಅವ್ರಿಗೊಂದು ಸ್ಫೂರ್ತಿ ಆಗಲಿ ಅಂತ. ನನಗೆ ಯಾರೂ ಸ್ಫೂರ್ತಿ ಇರಲಿಲ್ಲ ಆವಾಗ ಓದ್ಬೇಕಾದ್ರೆ, ನನಗೇನು ಗೊತ್ತಿರಲಿಲ್ಲ. ಈ ಥರ ಕೆಲವೊಬ್ರಿಗೆ ನಾವು ಮಾದರಿ ಆದರೆ ನಮ್ಮನ್ನು ನೋಡಿ ಅವ್ರು ಇನ್ನು 4 ಜನರಿಗೆ ಹೇಳ್ಕೊಡ್ತಾರೆ. ಇದರಿಂದ ಸಮಾಜದ ಬದಲಾವಣೆ ಆಗ್ತದೆ ಅಂತ ಹೇಳ್ಬೋದು. ನನ್ನ ಶಿಕ್ಷಕರಲ್ಲಿ ಇದೇ ವಿನಂತಿ ಮಾಡ್ತೀನಿ, ನೀವು ಮಕ್ಕಳ ಜೊತೆ ಪ್ರೀತಿಯಿಂದ ಬೀಳ್ಕೊಟ್ರೆ ನಮಗೂ ಒಳ್ಳೆಯದಾಗ್ತದೆ. ನಾವು 4 ಮಕ್ಕಳಿಗೆ ಎಲ್ಲದಕ್ಕಿಂತ ಶ್ರೇಷ್ಠ ವಿದ್ಯಾದಾನ ಅಂತ ಹೇಳ್ತಾರೆ. ಆ ವಿದ್ಯೆಯನ್ನು ದಾನ ಮಾಡಿದಾಗ ನಾನು ನಂಬಿರೋದೇನೆಂದ್ರೆ, ನನ್ನ ಶಾಲೆ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ನಾನು ಕೊಟ್ಟರೆ ನನ್ನ ಮಕ್ಕಳಿಗೆ ದೇವ್ರು ಎಲ್ಲೋ ಒಳ್ಳೇದು ಮಾಡ್ತಾನೆ ಅಂಥೇಳಿ ಅದನ್ನೇ ನಂಬ್ಕೊಂಡು ಬಂದೀನಿ. ನನಗೆ ಇಲ್ಲಿವರೆಗೂ ಒಳ್ಳೆಯದೇ ಆಗ್ತಾ ಬಂದಿದೆ. ಹಾಗಾಗಿ ನೀವೂ ಒಳ್ಳೆಯದೇ ಮಾಡಿರಿ ಅಂತ ನನ್ನ ಶಾಲೆನ ಯಾವತ್ತೂ ಮರೆಯೋಂಗಿಲ್ಲ ಅಂತ ಹೇಳ್ತೇನೆ. ಭಾಳ ಖುಷಿ ಆಯ್ತಮ್ಮ, ಮತ್ತು ಹೆಮ್ಮೆ ಕೂಡ ಅನಿಸಿತ್ತು. ಅದರ ಜೊತೆಗೆ ನೀವು ತುಂಬ ಹಠವಾದಿಗಳು. ಹೌದು, ಅದು ನಮ್ಮ ಶಿಕ್ಷಣ ಪಡೆಯುವ ಸಲುವಾಗಿ ಆ ಬಿ ಎಡ್ ಒಂದು ಇನ್ಸಿಡೆಂಟ್ ನಮ್ಗೆ ಹೇಳಿದ್ರಮ್ಮ. ಎಲ್ಲರೂ ಬೇಡ ಅಂದ್ರೂ ನೀವು ಆ ಎಕ್ಸಾಮನ್ನು ಬರೆದ್ರಿ. ಇದರ ಅರ್ಥ ಏನಮ್ಮ ಅಂದ್ರೆ, ನಾವು ಶಿಕ್ಷಣಕ್ಕೆ ಬೇಡ, ಇದರ ಅರ್ಥ ಮನೆಯೊಳಗೆ ಪ್ರೀತಿಯಿಂದ ನಮಗೆ ಬೇಡ ಅಂದರು. ಬಟ್ ಆ ಸಿಚುವೇಶನ್ ಒಳಗೆ ನೀವು ಯಾವ ನಿರ್ಣಯನ ತೆಗೆದುಕೊಂಡ್ರಮ್ಮ? ನಾನು ಇಗ್ನೋದಲ್ಲಿ ನನ್ನ ಬಿ ಎಡ್ ಆಗಿತ್ತು. ಫಸ್ಟ್ ಇಯರ್ ಮುಗ್ದಿತ್ತು, ಸೆಕೆಂಡ್ ಇಯರ್ ಹೋಗಬೇಕಿತ್ತು. ನಾನು ನನ್ನ 2ನೇ ಮಗಳಿಗೆ ಪ್ರೆಗ್ನೆಂಟ್ ಇದ್ದೆ. ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಬಂದಿತ್ತು. ಮೇ 10ಕ್ಕೆ ಡೆಲಿವರಿ ಡೇಟ್ ಕೊಟ್ಟಿದ್ದರು. 7ನೇ ತಾರೀಕು ನಾನು ಕ್ಲಾಸ್ ಅಟೆಂಡ್ ಆಗಬೇಕಿತ್ತು. ಮನೇಲಿ ಎಲ್ಲ ಬೇಡ, ನೀನು ಡೆಲಿವರಿ ಡೇಟ್ ಅದ, ಹೋಗಬೇಡ ಎಕ್ಸಾಮ್, ಈಗ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಹೋದ್ರೆ ನಿಂಗೆ ತ್ರಾಸ ಆಗ್ತದ, ಬೇಡ ಅಂದ್ರೆ. ನಾನು ಇಲ್ಲ, ನಾನು ಈ 1 ವಾರ ಮಿಸ್ ಮಾಡಿದ್ನಂದ್ರೆ 1 ವರ್ಷ ಮತ್ತೆ ನಾನು ಸೆಕೆಂಡ್ ಇಯರಿಗೆ ಕೂಡಬೇಕು, ಬೇಡ ನಾನು ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದೆ. ನಮ್ಮ ಮನೇಲೆಲ್ಲ ಬೈತಿದ್ರು, ಪ್ರಾಣಕ್ಕಿಂತ ಹೆಚ್ಚು ಓದೋದೇನಲ್ಲ ಅಂತ. ನಂಗೆ ಓದ್ಬೇಕಾದ್ರೆ ಅದೇ ಅನಿಸಿತ್ತು. ನಾವು ಓದೋದೇ ಒಂದು ಹುಚ್ಚಿತ್ತು ನನಗೆ. ಅಂತಾರಲ್ಲ, ಹುಚ್ಚು ಹಿಡಿಸ್ಕೋಬೇಕು ಅಂತ. ಓದೋ ಹುಚ್ಚು ಇರಬೇಕು ಎಲ್ರಿಗೂ, ಇದ್ದಾಗಲೇ ಏನಾರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾನು ಬಿ ಎಡ್ ಕ್ಲಾಸಿಗೆ ಹೋಗೋದ್ರಲ್ಲೇ ನಂಗೆ ಡೆಲಿವರಿ ಆಗಿಬಿಡ್ತು. ಆದರೂ ನಾನು ಛಲ ಬಿಡಲಿಲ್ಲ. ಆಮೇಲೆ ಕ್ಲಾಸಿಗೆ ಅಟೆಂಡ್ ಮಾಡಿ ಬಿ ಎಡ್ನ ಮುಗಿಸ್ಕೊಂಡೆ. ಅದಕ್ಕೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಭಾಳ ಇತ್ತು. ನಮ್ಮ ಮನೆಯವರಾಗಿರ್ಬೋದು, ಆಮೇಲೆ ನಮ್ಮ ಅತ್ತೆ ಮಾವ, ನಮ್ಮ ತಾಯಿನೂ ಆ ಟೈಮಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಿದರು. ಹೀಗಾಗಿ ಒಬ್ರಿಗೆ ಹೆಣ್ಮಕ್ಳಿಗೆ ಓದಬೇಕು ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಭಾಳ ಮುಖ್ಯ ಆಗ್ತದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ನನಗೆ ನಿಜ ಹೇಳ್ತೀನಿ, ಭಾಳ ಜನ ಅಂತಾರೆ, ಮೇಡಮ್ ನೀವು ಇಷ್ಟು ಹೋದ್ರೆ ನಮ್ಮ ಮನೆಗೆ ಯಾರೂ ಸಪೋರ್ಟೇ ಮಾಡೋಂಗಿಲ್ಲ ಅಂತ. ನನ್ನ ಎದುರು ಎಷ್ಟೋ ಜನ ಹತ್ತಿದ್ದಾರೆ ಬಂದು. ನನಗೆ ಅದೇ ಬೇಜಾರಾಗ್ತದೆ. ಎಷ್ಟೋ ಜನರಲ್ಲಿ ಒಂದು ಓದುವಂಥ ಉತ್ಸಾಹ ಇರ್ತದೆ, ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ. ಮಾಡಿದಾಗ ಅವರು ಒಂದು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ.
ಅವರು ಓದಿ ನಿಮ್ಮ ಕುಟುಂಬಕ್ಕೆ ಆಸರೆ ಆದರೆ ಅದು ಒಂದು ಹೆಲ್ಪ್ ಆಗಿಬಿಡ್ತದೆ ನಿಮಗೆ. ನಾವು ಕುಟುಂಬದ ಜೊತೆಗೇ ಸಮಾಜಕ್ಕೂ ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಓದಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಯಜಮಾನ್ರ ಪಾತ್ರ ಎಷ್ಟಮ್ಮ? ನಮ್ಮ ಮನೆಯವರು ಭಾಳ ಸಪೋರ್ಟ್ ಮಾಡಿದ್ರು ನನಗೆ ಓದಲಿಕ್ಕೆ. ನಾನು ಹೇಳಿದ್ನಲ್ಲ, ನನ್ನ ಜಾಬ್ ಆದಮೇಲೆ ಓದ್ತಾ ಇದ್ದೆ ಹಾಗೇನೆ. ಬಟ್ ಎಲ್ರಿಗೂ ಸಪೋರ್ಟಿವ್ ಗಂಡ ಸಿಗಲ್ಲ ನನಗೆ ಅನಿಸಿದ ಪ್ರಕಾರ. ಅವ್ರು ನನಗೆ ಭಾಳ ಸಪೋರ್ಟ್ ಮಾಡಿದರು ಓದಲಿಕ್ಕೆ. ನೀನು ಏನು ಓದ್ತಿ ಓದು ಅಂತ, ನೀನು ಎಷ್ಟು ಬುಕ್ಸ್ ಕೇಳ್ತಿ ತಗೋ, ನಿನಗೆ ಏನು ಬೇಕು ತಗೋ. ನನಗೆ ಓದೋ ಸಲುವಾಗಂತಲೇ ಮೊಬೈಲ್ ಕೊಡಿಸ್ಕೊಟ್ರು ಅವರು. ಅವ್ರಿಗೆ ಕಮ್ಮಿ ರೇಟಿನ ಮೊಬೈಲ್ ತೊಗೊಂಡ್ರು, ನನಗೆ ಸ್ಟೋರೇಜ್ ಜಾಸ್ತಿ ಇರಲಿ ಅಂತ ನನಗೆ 20,000 ಕೊಟ್ಟು ಮೊಬೈಲ್ ಕೊಡಿಸಿದ್ರು ಅವರು. ಯಾಕಂದರೆ ಓದ್ತಾಳಕ್ಕೆ ಸ್ಟೋರೇಜ್ ಜಾಸ್ತಿ ಬೇಕು ಅಂಥೇಳಿ. ಹಾಗಾಗಿ ಮೊಬೈಲ್ ಕೊಡಿಸಿದ್ರು. ಅಂದರೆ ಇದು ಬೇಕು ಬರೀ. ಆಮೇಲೆ ಬರೀ ಫೈನಾನ್ಷಿಯಲಿ ಸಪೋರ್ಟ್ ಅಷ್ಟೇ ಅಲ್ಲ, ನಾನು ಓದ್ಬೇಕಾದ್ರೆ ರಾತ್ರಿ ಬೆಳಗ್ಗೆ ನನ್ನ ಜೊತೆಗೂ ಎಚ್ಚರ ಕೊಡ್ತಿದ್ರು ಅವರು. ಯಾಕಂದ್ರೆ ಈಗ ಹೆಂಗಿರ್ತದೆ ಮನ್ಯಾಗ ಅಂದ್ರೆ ಓದೋ ಹೊತ್ತಿಗೆ ನಾವು ಓದ್ಲಿಕ್ಕೆ ಕೂತಿರ್ತೀವಿ, ಎಲ್ಲರೂ ಮಲಗಿದ್ದು ನೋಡಿದ್ರೆ ನಮಗೇನೋ ನಾಳೆ ಓದೋಣ ಬಿಡು ಅಂತ ಬುಕ್ ಮುಚ್ಚಿಟ್ಟು ಮಲಗಿಬಿಡ್ತೀವಿ ನಾವು. ಹಂಗೆ ಆಗಬಾರ್ದು ಅಂತ ಅವ್ರು ಏನಂತಿದ್ರು, ಇಲ್ಲ ನೀನು ಎಷ್ಟೊತ್ತು ಓದು, ನಾನು ಎಚ್ಚರ ಕೊಡ್ತೀನಿ. ನಾನು ರಾತ್ರಿ 1 ಗಂಟೆಗೆ ಮಲಗಿದ್ರು ನನ್ನ ಜೊತೆಗೇ ಅವ್ರು ನಾನು ಓದೋವರೆಗೂ ಎಚ್ಚರ ಕೊಡ್ತಿದ್ರು. ಹಾಗಾಗಿ ನನ್ನ ಸಿಗೋದೇ 3-4 ತಾಸು. ಆ ಟೈಮ್ ಮಿಸ್ ಮಾಡಿಕೊಂಡ್ರೆ ಮತ್ತೆ ನನಗೆ ಓದ್ಲಿಕ್ಕೆ ಟೈಮ್ ಇಲ್ಲ. ಬಿಟ್ಟರೆ ಮತ್ತು ನಾನು ಸ್ಕೂಲ್ ವೆಕೇಷನಲ್ಲೇ ಓದಬೇಕು. ವೆಕೇಷನ್ ಟೈಮಿಗೆ ನಮ್ಮ ಎಕ್ಸಾಮ್ ಎಲ್ಲ ಮುಗ್ದು ಹೋಗಿಬಿಟ್ಟಿರ್ತೈತೆ. ಹಾಗಾಗಿ ನಾನು ದಿನಕ್ಕೆ 4-5 ಗಂಟೆಗಳು ನನ್ನ ಜೊತೆಗೆ ಅವರು ಸ್ಪೆಂಡ್ ಮಾಡಿದ್ದಾರೆ. ಹಾಂ, ಹಾಗಾಗಿ ಹಾಂ, ತುಂಬ ಧನ್ಯವಾದಗಳು ಸರ್. ನಮ್ಮ ಮೇಡಮ್ ಮಾತ್ರ ಭಾಳ ಇದು ಅದಾರೆ. ನಾವು ಓದೋಕೆ ನಮಗೆ ಬಂದು ಬಿಡ್ರಿ ಮರ್ಕೊಡ್ರಿ ಇಲ್ಲ, ಓದ್ಲಿಕ್ಕೆ ಭಾಳ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟಿಂದನೇ ನಾನು ಇವತ್ತು ಇಲ್ಲಿವರೆಗೂ ಇಂಥ ಪರೀಕ್ಷೆಗಳನ್ನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು. ಇನ್ನೂ ಹೇಳ್ತಾರೆ ಮನೇಲಿ, ನೀನು ಏನು ಓದ್ತಿ ಓದು, ಇನ್ನು ಎಷ್ಟಾದರೂ ನಾವು ಓದಿಸ್ಲಿಕ್ಕೆ ರೆಡಿ ಇದೀವಿ. ಇಂಥ ಒಂದು ಫ್ಯಾಮಿಲಿ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಪುಣ್ಯನೇ ಅನ್ಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಸಪೋರ್ಟ್ ಸಿಗಲ್ಲ. ನಿಜವಾಗ್ಲೂ ಪುಣ್ಯ ಮಾಡಿನೇ ಇಂಥ ಫ್ಯಾಮಿಲಿ ನೋಡ್ರಿ. ನಿಮ್ಮ ಅತ್ತೆ ಮಾವರು ಅಂದ್ರೆ ಸರ್ ಅವ್ರದ್ದು ತಾಯಿ ತಂದೆ ಅವರಂತೂ ಬಹಳ ಶಿಕ್ಷಣ ಪ್ರೇಮಿಗಳು. ಹೌದು ಸರ್. ಎಷ್ಟು ಓದಮ್ಮ ನಿನಗೆ, ನೀನು ಸಾಕೋ ತನಕ ಓದಿಸ್ ಅಂದ್ರೆ ಇಂಥ ಅತ್ತೆ ಮಾವಂದಿರು ಸಿಗೋದು ಕೂಡ ಈ ಕಾಲದೊಳಗೆ ನೀವು ಪುಣ್ಯ ಮಾಡಿರಿ ಅಂತ ಹೇಳ್ಕೊಳ್ತೀವಿ. ಅಂದ್ರೆ ಮಗಳಿಗಿಂತ ಹೆಚ್ಚಿನ ನಿಮಗೆ ಗೌರವದಿಂದ ಅವರು ಓದಿಸ್ತಾ ಇದ್ದಾರೆ. ತುಂಬಾ ಈ ವಿಷಯ ಕೇಳಿ ಅವರ ಈ ಫ್ಯಾಮಿಲಿಗೆ ನಾವೆಲ್ಲ ಖುಷಿಯನ್ನ ಹಾರೈಸುತ್ತೇವೆ. ಇನ್ನೊಂದು ಹೇಳಿದ್ರಮ್ಮ, ಆ ಕೆಸೆಟ್ ಎಕ್ಸಾಮಲ್ಲಿ 2 ಮಾರ್ಕಿಂದ ರಿಸಲ್ಟ್ ಹೋಗಿತ್ತು. ಅವಾಗ ನೀವು ತುಂಬ ಬೇಜಾರಾಯಿತು. ಆ ಘಟನೆ ಏನಮ್ಮ? ಸರ್, ನಾನು 2020ರಲ್ಲಿ ಕೆಸೆಟ್ ಎಕ್ಸಾಮ್ ಬರೆದಾಗ ನನಗೆ 152 ಮಾರ್ಕ್ಸ್ ಬಂದಿದ್ವು. ನಮ್ಮ ಕ್ಯಾಟಗರಿ ಕಟ್ ಆಫ್ 154 ಇತ್ತು. ಆ 2 ಮಾರ್ಕ್ಸ್ ಸಲುವಾಗಿ ನಾನು ಆ್ಯಕ್ಚುಲಿ 4 ಕ್ವಶನಿಗೆ ಅಬ್ಜೆಕ್ಷನ್ ಹಾಕಿದ್ದೆ. 3ಕ್ಕೆ ಮಾರ್ಕ್ಸ್ ಬಂತು, ಇನ್ನೊಂದು ಕ್ವಶನಿಗೆ ಮಾರ್ಕ್ಸ್ ಬರಲಿಲ್ಲ. ನಂಗೆ ಬಹಳ ಬೇಜಾರಾಗಿತ್ತು. ಯಾಕಂದ್ರೆ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಓದಿರ್ತೀವಿ, 1-2 ಮಾರ್ಕ್ಸಲ್ಲಿ ಮಿಸ್ ಆದರೆ ಒಂದೇ ಪ್ರಶ್ನೆ 2 ಅಂಕ, ಅದು ಮಿಸ್ ಆಗಿದ್ದು ಭಾಳ ಬೇಜಾರಾಯ್ತು ನನಗೆ. ಎಷ್ಟು ಹತ್ತಿದ್ದೀನಿ ಅಂದ್ರೆ ನನಗೆ ಗೊತ್ತು. ಫ್ಯಾಮಿಲಿ ಭಾಳ ಸಪೋರ್ಟ್ ಮಾಡಿತ್ತು, ಇರಲಿ ಇದೊಂದು ಸರಿ ಹೋದ್ರೆ ಏನಾಗಲ್ಲ, ಮತ್ತೊಂದು ಸರಿ ಓದಿ ಪಾಸ್ ಆಗಂತೆ ಅಂತ. ಬಟ್ ಆವಾಗಲೇ ನಂಗೆ ನನ್ನ ನಿಜ ದಾನಾಯ್ ಸರ್ ಯಾರಂತ ಗೊತ್ತಿರಲಿಲ್ಲ. ಆವಾಗಲೇ ನನ್ನ ಫ್ರೆಂಡ್ ಯಾರೋ ಹೇಳಿದ್ರು, ಸರ್ ಹಿಂಗೆ ಇಂಗ್ಲೀಷ್ ಲಿಟ್ರೇಚರ್ದು ಆನ್ಸರ್ ಕೀ ಬಿಟ್ಟಾರ ಅಂತ. ತಕ್ಷಣ ನಾನು ಸರಿಗೆ ಫೋನ್ ಮಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ ಹಿಂಗೆ 2 ಮಾರ್ಕ್ಸಲ್ಲಿ ನಾನು ಮಿಸ್ ಆಗ್ಯದ್ರಿ ಸರ್ ಅಂತ. ಹತ್ತು ಬಿಟ್ಟಿನಿ. ಒಂದು ಅಣ್ಣನ ಎದುರು ಹೆಂಗೆ ಆಳ್ತಾರ ಹಂಗೆ ಹತ್ತು ಬಿಟ್ಟೆ ನಾನು ಸರ್ ಹತ್ರ. ಅವ್ರಂದ್ರೆ ಇಷ್ಟೆಲ್ಲ ಓದಿರಮ್ಮ, ಸ್ಟ್ರಗಲ್ ಮಾಡಿರಿ, ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿರಿ. ಯಾಕಂದ್ರೆ ಪಾಸ್ ಹೋದ್ರಿಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಗೆದ್ದಾಗ ಎಲ್ಲರೂ ಬೆನ್ನು ತಡ್ತಾರೆ, ಬಟ್ ಬಿದ್ದಾಗ ಸಪೋರ್ಟ್ ಮಾಡೋದಿದೆಲ್ಲ ಭಾಳ ಮುಖ್ಯ. ನಮ್ಮ ಮನೆಯಲ್ಲೂ ಹಾಗೆ ಸಪೋರ್ಟ್ ಮಾಡಿದರು. ಸರು ಸಹ ಅಣ್ಣನ ಸ್ಥಾನದಲ್ಲಿ ನಿಂತು ಅದೇ ಹೇಳಿದರು, ಇಲ್ಲಮ್ಮ ನೀನು ಇನ್ನೂ ಓದು, ಇಷ್ಟೆಲ್ಲ ಮಾಡ್ಕೊಂಡು ಅಂದ್ರೆ ನೀನು ಸೆಟ್ಟಲ್ಲ ನೆಟ್ಟನೇ ಎಕ್ಸಾಮ್ ಬರೀ ಆರಾಮ್ ಪಾಸ್ ಆಗ್ತೀವಿ ಅಂತ ಹೇಳಿದ್ರು ಸರ್. ನನ್ನ ಸರ್ ಅವ್ರು ಎಷ್ಟು ಜನಕ್ಕೆ ಹೇಳ್ಯಾರೋ ಗೊತ್ತಿಲ್ಲ, ಬಟ್ ನನಗೆ ಹೇಳಿದ ಮಾತ್ರ ನಾನು ಒಬ್ಬಳಿಗೆ ಹೇಳಿದ್ದಾರೆ ಸರ್ ಅಂತ ಅನಿಸಿತು. ಸರ್ ಮಾತನ್ನು ಪಾಸಿಟಿವ್ ಆಗಿ ತೊಗೊಂಡೆ. ನಾನು ಭಾಳ ಸ್ಟ್ರಗಲ್ ಮಾಡಿ ಓದಿದ್ದೆ. ಸರ್ ಒಂದು ಮಾತು ನನಗೆ ಇನ್ಸ್ಪಿರೇಷನ್ ಕೊಟ್ಟಿತ್ತು, ಒಂದು ಎಕ್ಸಾಮ್ ನೀವು ಪಾಸ್ ಆದರೆ ನಿಮಗೆ ಆನೆ ಬಲ ಬಂದುಬಿಡ್ತದೆ, ನೀವು 108 ಎಕ್ಸಾಮ್ ಇಂಥವು ಪಾಸ್ ಆಗ್ಬೋದು ಆರಾಮಾಗಿ ಅಂತ. ನಾನು ಅಂದ್ಕೊಂಡೆ, ಸರ್ ಎಷ್ಟೆಲ್ಲ ಸೆಟ್ ನೆಟ್ಟು ಎಕ್ಸಾಮ್ಗಳು ಪಾಸ್ ಮಾಡಿದ್ದಾರೆ, ಆಮೇಲೆ TET ಎಕ್ಸಾಮ್ಗಳು ಪಾಸ್ ಮಾಡಿದ್ದಾರೆ. ಅವರು ಒಂದು ಏನಂತಾರೆ, ಸರ್ ಇಷ್ಟೆಲ್ಲ ಎಕ್ಸಾಮ್ಗಳು ಒಂದು ಪಾಸ್ ಆಗಲಿಕ್ಕೆ ಅವ್ರ ಅನುಭವನೇ ಕಾರಣ ಅಂತ ಹೇಳ್ಬೋದು. ಹಂಗೆ ನನಗೂ ಒಂದು ಸಾರಿ ಫೇಲ್ ಆದೆ. ನನಗೆ ಅವಾಗ ವಿಷಯ ಜ್ಞಾನ ಅಷ್ಟು ಇರಲಿಲ್ಲ. ಆದ್ರೆ ನನಗೆ ಅವಾಗ ಪಾಸ್ ಆಗಿದ್ರೆ ಇಷ್ಟು ಖುಷಿ ಸಿಗ್ತಿತ್ತೋ ಇಲ್ಲ. ಯಾಕಂದರೆ ನನಗೆ ಫೇಲ್ ಆಗಿನಿ ಅಂದ್ರೆ ಆ ವಿಷಯ ಇನ್ನಷ್ಟು ಓದಲಿಕ್ಕೆ ಸಹಾಯ ಆಯಿತು. ಯಾರು ಫೇಲ್ ಆಗಿರ್ತಾರ ಹೇಳ್ತಾರಲ್ಲ, ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿ ವಾಸಿ ಅಂತ, ಹಂಗಾಯ್ತು ನನ್ನ ಕಥೆನೂ.
ಅಂದ್ರೆ ನಾನು ಏನು ಮಾಡಿದೆ ಅಂದ್ರೆ ಆ ವಿಷಯನ ಇನ್ನೂ ಹೆಚ್ಚು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅನಿಸಿತ್ತು ನನಗೆ, ನಾನು ಇಷ್ಟೇ ಓದಿನಿ ಅದಕ್ಕಾಗಲಿಲ್ಲ ಅಂತ. ಭಾಳಷ್ಟು ಓದಿದೆ. ಅವಾಗ ನಾನು ನೆಟ್ ಎಕ್ಸಾಮು ಸೆಟ್ ಎಕ್ಸಾಮ್ ಎರಡೂ ಕ್ಲಿಯರ್ ಆದವು. ಬಟ್ ನಾನು ಫಸ್ಟ್ ಟೈಮ್ ಪಾಸ್ ಆದಾಗ ನಂಗೆ ಇಷ್ಟೊಂದು ನಾಲೆಜ್ ಇರಲಿಲ್ಲ, ವಿಷಯದ ಬಗ್ಗೆ ನಿಜವಾಗ್ಲೂ ನಾಲೆಜ್ ಇರಲಿಲ್ಲ. ಏನೋ ಒಂದು 25% ಅಷ್ಟೇ ನಾನು ಓದ್ಕೊಂಡು ಹೋಗಿ ಪಾಸ್ ಆಗಿದ್ದು. ಎಲ್ಲರೂ ಪಾಸ್ ಆಗ್ತೀವಿ, ಆಬ್ಜೆಕ್ಟಿವ್ ಟೈಪ್ ಇರ್ತದೆ, 4ರಲ್ಲಿ 1 ಕರೆಕ್ಟ್ ಹಾಕಿ ಅನ್ನಂಗೆ ಆಗಿತ್ತು. ನಾನು ಫಸ್ಟ್ ಟೈಮ್ ಫೇಲ್ ಆದಾಗ ಪರಿಸ್ಥಿತಿ. ಬಟ್ 2ನೇ ಸರಿಗೆ ನಾನು ಪಾಸ್ ಆದೆ. ನಿಜವಾಗ್ಲೂ ವಿಷಯದ ಮೇಲೆ ನನಗೆ ಒಂದು ಹಿಡಿತ ಬಂತು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ ನಾವು ವಿಷಯದಲ್ಲಿ ಲೀನ ಆಗಿ ಓದಿದಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಆ ಫೇಲ್ ಆಗಿದ್ದು ನನಗೊಂಥರ ಪಾಠ ಕಲಿಸಿತು ಅಂತ ಹೇಳ್ಬೋದು. ಆ ಫೇಲ್ ಆಗಿದ್ದ ಪಾಠನೇ ತೊಗೊಂಡು ನಾನು ಮತ್ತೆ ಆ ವಿಷಯದ ಮೇಲೆ ಗ್ರಿಪ್ ತೊಗೊಂಡು ಭಾಳ ಚೆನ್ನಾಗಿ ಓದಿದೆ. ಯಾರು ಫೇಲ್ ಆಗಿದ್ದೀರಿ, ನಾನು ಫೇಲ್ ಅದೇ ಮುಗೀತೆ ಅನ್ಕೋಬೇಡ್ರಿ. ಈಗ ನಿಮ್ಮ ನಿಜವಾದ ಜರ್ನಿ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿರಿ. ಮತ್ತೆ ಸ್ಟಾರ್ಟ್ ಮಾಡಿದಾಗ ನೀವು ವಿಷಯದ ಮೇಲೆ ಇನ್ನೂ ಹಿಡಿತ ಸಾಧಿಸ್ತೀರಿ. ಬರೀ ನಮಗೆ ಒಂದು ಸರ್ಟಿಫಿಕೇಟ್ ಪಾಸ್ ಅಂತ ಇಟ್ಕೊಂಡ್ರೆ ಮುಖ್ಯ ಅಲ್ಲ, ಆ ಸರ್ಟಿಫಿಕೇಟ್ ತಕ್ಕಂಗೆ ನಾಲೆಜ್ ನಮಗೆ ಬರಬೇಕು ಅಂದರೆ ಆ ವಿಷಯದ ಮೇಲೆ ನಿಮಗೆ ನಾಲೆಜ್ ಇರಬೇಕು. ಆ ನಾಲೆಜನ್ನು ತೊಗೊಂಡು ಆ ಸರ್ಟಿಫಿಕೇಟ್ ಇದ್ದರೆ ಅದಕ್ಕೆ ನಮಗೆ ಬೆಲೆ ಅಂತ ಹೇಳ್ತೀನಿ ಸರ್. ಎಕ್ಸಲೆಂಟ್, ತುಂಬ ಅದ್ಭುತವಾದ ಮಾತಾಡಿದ್ರಮ್ಮ. ಸರ್ಟಿಫಿಕೇಟ್ಗಿಂತ ನಾಲೆಜ್ ತುಂಬ ಇಂಪಾರ್ಟೆಂಟು. ಆ ನಾಲೆಜ್ ಪಡ್ಕೊಂಡು ಸರ್ಟಿಫಿಕೇಟ್ ಪಡೆದ್ರೆ ಅದಕ್ಕೆ ಇನ್ನೂ ಹೆಚ್ಚಿಗೆ ಬೆಲೆ. ಹೌದು ಸರ್. KCET ಫೇಲ್ ಆದಮೇಲೆ ಇನ್ನೊಂದ್ಸಲ ನೀವೇನು ಭರ್ಜರಿ ತಯಾರು ಮಾಡಿದ್ರು, ಆ ಪ್ರಿಪರೇಷನ್ ಹೀಗಾಗಿತ್ತು. ನೆಟ್ ಎಕ್ಸಾಮಲ್ಲಿ 99% ಅದ್ಭುತ ಸಾಧನೆ ಅಮ್ಮ. ಆ ಸಾಧನೆ ಬಂದಾಗ ಹೇಳಿದ್ರು ನನಗಂತೂ, ನಾನು ವಾಟ್ಸಪ್ ಸ್ಟೇಟಸ್ ಇದೆ, ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರು ನನಗೆ ಕಲಿಸಿದಂಥ ಗುರುಗಳು, ಆ ಅಮ್ಮ ಯಾರು, ತಾಯಿ ಕೋಣೆ, ಹೂಸ್ ದಟ್ ಭಾರತಿ ಮೇಡಮ್, ಪ್ಲೀಸ್ ಗಿವ್ ದ ನಂಬರ್. ಮತ್ತು ಸುರಪುರದೊಳಗಂತೂ ಕ್ರಾಂತಿ ಆಯ್ತಮ್ಮ. ಸುರಪುರ ತಾಲೂಕದೊಳಗೆ, ಕಲಬುರಗಿ ಜಿಲ್ಲೆದೊಳಗೆ ಎಲ್ಲರೂ ನಿಮ್ಮ ಬಗ್ಗೆ ಒಂದು, ಈಗ ಸರ್ ಹೇಳಿದರು, ಸರ್ ಮೊದಲು ಪಾಸ್ ಆದ್ರೆ ಅಷ್ಟು ಗುರುತಿಸೋದಿಲ್ಲ, ಆದರೆ 2ನೇ ಸಲ ನೆಟ್ ಎಕ್ಸಾಮಲ್ಲಿ 99% ತೊಗೊಂಡಾಗ ಪ್ರತಿಯೊಬ್ಬ ಊರಿನ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಶಿಕ್ಷಣ ಪಡೆದಂಥ ವ್ಯಕ್ತಿಗಳು ನಮ್ಮನ್ನು ಗುರುತಿಸಿದ್ರು ಸರ್. ಅಂದರೆ ಪರೀಕ್ಷೆ ಪಾಸ್ ಆದಮೇಲೆ ಗುರುತಿಸುವ ಜನ ಅದರ, ಇದರಾದ ಜ್ಞಾನಕ್ಕೆ ಬೆಲೆ ಕೊಡೋರು ಅದರ ಅನ್ನುವ ಘಟನೆ ನಿಮಗೆ ನೆನೆಸ್ಕೊಂಡ್ರೆ ಹೇಗೆ ಅನಿಸ್ತದಮ್ಮ? ಸರ್, ಅದೇ ನಾನು ನೆಟ್ ಎಕ್ಸಾಮ್ ಪಾಸ್ ಆದ್ನಲ್ಲ, ನನ್ನ ಶಾಲೆಯಲ್ಲಿ ಇಂಟರ್ವೆಲ್ ಟೈಮಿಗೆ ಅಥವಾ ಲಂಚ್ ಅವರಲ್ಲಿ ಓದ್ತಾನೆ ಇರ್ತಿದ್ದೆ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೇಳೋರು, ಮೇಡಮ್ ನೀವು ಏನು ಓದ್ತೀರಿ ಅಂತ. ಅವು 6-7ನೇ ತರಗತಿ ಮಕ್ಕಳು, ಅವ್ರಿಗೆ ನಾನು ಹೇಳಿದ್ರು ಒಂದು ಮಟ್ಟಕ್ಕೆ ಅರ್ಥ ಆಗ್ತಿರ್ಲಿಲ್ಲ, ಏನೋ ಒಂದು ಪರೀಕ್ಷೆ ಬರೀತಿದ್ದೀನಿ ಅಂತ. ಬಟ್ ನಾನು ಯಾವಾಗ ಈ ನೆಟ್ ಎಕ್ಸಾಮ್ ಪಾಸ್ ಆದ್ನೋ, ಒಬ್ಬರು ಸರ್ ವಿಡಿಯೋ ಮಾಡಿದ್ರು. ಅದು ಗೊತ್ತಿರಲಾರ್ದೇ ಏನು ಮಾಡಿದರು ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಆ ವಿಡಿಯೋನ ಅವ್ರ ಪ್ರೊಫೆಸರ್, ಅವ್ರ ಲೆಕ್ಚರ್ಗಳು, PU ಕಾಲೇಜ್ ಲೆಕ್ಚರ್ಗಳು ತೋರಿಸಿ ಇವ್ರು ನೋಡೋ ಮೇಡಮ್ ಇಂಗ್ಲೀಷ್ ಲಿಟ್ರೇಚರಲ್ಲಿ 99.21% ತೊಗೊಂಡು ಪಾಸ್ ಆಗ್ಯಾರಂತ. ಅವಾಗ ನನ್ನ ವಿದ್ಯಾರ್ಥಿಗಳು ಇವ್ರು ನಮ್ಮ ಮೇಡಮ್ ಅಂತ ಹೇಳ್ತಿದ್ರಂತ ಸ್ಕೂಲಲ್ಲಿ. ಅವ್ರ ಪ್ರೊಫೆಸರ್ಸ್ ಎಲ್ಲ ಅವ್ರಿಗೆ ಬೈಯೋರಂತ, ಇಷ್ಟೆಲ್ಲ ಓದಂತ ಮೇಡಮ್ ನಿಮ್ಮ ಜೊತೆಗೆ ಇರ್ಬೇಕಾದ್ರೆ ನೀವು ಯಾಕೆ ಓದಲ್ಲ ಮೇಡಮ್, ನಿಮ್ಮನ್ನು ನೋಡಿ ನಮಗೆಲ್ಲ ಬೈತಾರೆ ಅಂತ ನನ್ನ ಸ್ಟೂಡೆಂಟ್ಸ್ ಬಂದು ಹೇಳ್ತಿದ್ರು. ಬಟ್ ಅವ್ರಿಗೆ ಅವಾಗ ಗೊತ್ತಾಯ್ತು ನನ್ನ ಮಕ್ಕಳಿಗೆ. ಭಾಳ ಹೆಮ್ಮೆ ನಿಜ. ಇದರಲ್ಲಿ ಇನ್ನೊಂದು ಹೇಳ್ತೀನಿ ನಾನು, ನಮ್ಮಲ್ಲಿ 7ನೇ ಕ್ಲಾಸ್ ವಿದ್ಯಾರ್ಥಿ ಇದ್ದಾನೋ ದೇವರಾಜ್ ಅಂತ ಹೇಳಿ. ಅವನಿಗೆ ಎಷ್ಟು, ಮೇಡಮ್ ನೀವು ಯಾವ ಎಕ್ಸಾಮ್ ಪಾಸ್ ಆಗಿರಿ, ಇದು ಪಾಸ್ ಆದ್ರೆ ಏನಾಗ್ತಾರೆ, ನಾನು ಇದನ್ನು ಪಾಸ್ ಆಗ್ಬೋದೇನೋ, ಬರಿಬೋದೇನ್ರಿ ಅಂತ ಅವ್ನು ನನಗೆ ಕೇಳ್ತಿದ್ದ. ಸೇಮ್ ದೇವರಾಜನ ಹುಡುಗಿಗೆ ನೋಡಿದ್ರೆ ನನ್ನ ಮಗನಷ್ಟೇ ಏಜು, ಅವನ ಮುಖ ಇವನ ಮಗ ಇಷ್ಟೇ ಶಾರ್ಪ ಹುಡುಗ. ಮೇಡಮ್ ನಾನು ಇಂಗ್ಲೀಷ್ ಲಿಟ್ರೇಚರ್ ನಾನು ಓದ್ಬೋದೇನ್ರಿ ಅಂತ ಕೇಳ್ತಿದ್ದ. ನಾನು ಹೌದಪ್ಪ ನೀನು ಓದ್. ಅವ ಕೇಳ್ತಿದ್ದ, ಮೇಡಮ್ ನಾ ಇದು ಓದಿ ನನಗೆ ಪಗಾರ ಜಗ್ಗಿ ಸಿಗ್ತದೇನ್ರಿ ಅಂತ ಕೇಳೋನು. ಹೌದಪ್ಪ ನೀನು ಇದು ಓದಿದಿ ಅಂದ್ರೆ ಪಗಾರ ಭಾಳ ಸಿಗ್ತದೆ ನಿನಗಂತ ಹೇಳಿದ್ದೆ. ಯಾಕಂದರೆ ಮಕ್ಕಳ ಮನಸ್ಥಿತಿನೇ ಹಂಗೆ, ಅವ್ರಿಗಿರ್ತದೆ ನಾನು ಚಲೋ ದುಡ್ಡು ಸಂಪಾದನೆ ಮಾಡೋಂಥ ನೌಕರಿಗೆ ಹೋಗಬೇಕು ಅಂತ. ಹಾಗಾಗಿ ಅವ್ನು ಕೇಳಿದ. ನಿಜ, ಅವ್ನು ಬರ್ಬೇಕಾದ್ರೆ, ನಾನು ಟ್ರಾನ್ಸ್ಫರಾಗಿ ಬರ್ಬೇಕಾದ್ರೆ ಅವ್ನು ತನ್ನ 4 ಜನ ಫ್ರೆಂಡ್ಸನ್ನು ಕರ್ಕೊಂಡು ನನ್ನ ಮನೆಗೆ ಬಂದು ಇಂಡಿವಿಜುವಲ್ ಸೆಂಡಪ್ ಕೊಟ್ಟಾನ. ಅವನು ಬಂದು ಪುನೀತ್ ರಾಜ್ಕುಮಾರ್ ಫೋಟೋ ಕೊಟ್ಟು ಅವನು ಹೇಳಿದನು, ಟೀಚರ್ ನಾನು ಮುಂದೆ ಇಂಗ್ಲೀಷ್ ಲಿಟ್ರೇಚರ್ ಓದಿ ನಾನು ಪ್ರೊಫೆಸರ್ ಆಗ್ತೀನಿ ರೀ. ಅವನಿಗೇನೋ ಫಾರಿನ್ಗೆ ಹೋಗ್ಬೇಕಂತ ಆಸೆ, ಅವನಿಗೆ ಯಾರು ತಲೆಗೆ ತುಂಬ್ಯಾರೋ ಗೊತ್ತಿಲ್ಲ. ಅವನು ಅಂದ, ಇದು ಓದಿನ ಫಾರಿನ್ಗೆ ಹೋಗ್ಬೋದೇನ್ರಿ ಅಂತಂದ. ಹೌದಪ್ಪ, ಇದು ಓದಿನಿ ಇಂಗ್ಲೆಂಡ್ನೊಳಗೆ ಇದ್ದವ್ರಿಗೇನೆ ಇಂಗ್ಲೀಷ್ ಕಲಿಸ್ಬೋದು ಅಂತ ಹೇಳಿದೆ ನಾನು ಅವನಿಗೆ. ಸಣ್ಣ ಹುಡುಗ ನಿಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಫೋಟೋ ಹೌದು ಕೊಟ್ಟ ಸರ್. ಪುನೀತ್ ರಾಜ್ಕುಮಾರ್ ಅವ್ರು ನಡೆದಾಡೋ ದೇವರಂತೇಳಿ ಈಗ ನಾವು ಹೊರ ಕರಿತೀವಿ. ಅಂದ್ರೆ ಸತ್ಕಾರಕ್ಕೆ, ಒಳ್ಳೆಯ ಕೆಲಸಕ್ಕೆ, ಸಮಾಜಕ್ಕೆ ಗುರುತಿಸ್ದ ಅನ್ನೋ ಒಂದು ಪುನೀತ್ ರಾಜ್ಕುಮಾರ್ ನಮ್ಮನ್ನು ಹೇಳಿ ಈ ಪ್ರಪಂಚನ ಬಿಟ್ಟು ಅವ್ರು ಸ್ವರ್ಗಕ್ಕೆ ಸೇರಿದ್ರು. ನಾವು ಮಾಡುವ ಕರ್ತವ್ಯ ಒಳ್ಳೇದಿದ್ರೆ ಎಲ್ಲ ಒಳ್ಳೇದಾಗ್ತದೆ ಅಂತೇಳಿ ಪುನೀತ್ ರಾಜ್ಕುಮಾರ್ ಸರ್ ಅವರನ್ನು ನಂಬಿ ಅವರು ಒಂದು ಫೋಟೋ ನನ್ನ ಬುಕ್ದೊಳಗೆ ಹಾಕಿದ್ದಮ್ಮ. ಇವತ್ತು ಆ ಬುಕ್ ಚೆನ್ನಾಗಿ ಮಾರಾಟ ಆಗ್ತಾ ಇದ್ದಮ್ಮ. ನಾನು ಸಾಲಗಾರ ಸರ್. ಆ ಪುನೀತ್ ರಾಜ್ಕುಮಾರ್ ಆಶೀರ್ವಾದ ಮತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ನಾವು ಕೂಡ ಈ ಅಡಚಣೆದೊಳಗೆ ಹೊರಗೆ ಬರ್ತಾ ಇದ್ವಿ. ಇಷ್ಟೆಲ್ಲ ಕಷ್ಟಗಳನ್ನು
ತಾವೆಲ್ಲ ದಾಟಿ ನೀವು ಬೆಳಗ್ತಾ ಇದ್ರಿ. ಇನ್ನೂ ಸಾಧನೆ ಮಟ್ಟಕ್ಕೆ ಇನ್ನೂ ಎತ್ತರ ಬೆಳೀರಿ. ಮತ್ತು ಸಾವಿತ್ರಿಬಾಯಿ ಫುಲೆ ಥರ ತಾವೆಲ್ಲರೂ ಶಿಕ್ಷಣಕ್ಕಾಗಿ ನೀವೆಲ್ಲ ತ್ಯಾಗ ಮಾಡುವಂಥ ವ್ಯಕ್ತಿಗಳು. ನಿಮಗಿನ್ನೂ ಒಳ್ಳೆಯದು, ಭಗವಂತ ಆರೋಗ್ಯ ಆಯುಷ್ಯ ಸಂಪತ್ತು ಎಲ್ಲ ಕೊಡಲಿ ಅಂತ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೇಳುತ್ತಾ, ಆಲ್ ದಿ ಬೆಸ್ಟ್ ಮ್ಯಾಮ್. Thank you, ವಿ ಆರ್ ಆಲ್ವೇಸ್ ಪ್ರೌಡ್ ಆಫ್ ಯು. ಯು ಆರ್ ಅನ್ಎಂಡಿಂಗ್ ಇನ್ಸ್ಪಿರೇಷನ್ಸ್ ಟು ಆಲ್ ಅವರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್.